ಏನ್ರೋ 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 ನೀವೆಲ್ಲ ಮಾಡ್ತಾ ಇರೋದು? ಯಾವಾಗ ನೋಡಿದ್ರು ಬರೀ ರೀಲ್ಸ್ ಮೊಬೈಲು. ಮುಂದೆ ಜೀವನ ಹೆಂಗೆ? ಇದರಲ್ಲಿ ರೀಲ್ಸ್ ಇದೆ, ಮೂವೀಸ್ ಇದೆ, ಇನ್ನೇನ್ ಬೇಕು? ನೀವು ಮೊಬೈಲ್ ಯೂಸ್ ಮಾಡಲ್ವಾ? ಮತ್ತೆ ಜೀವನ ಹೇಗೆ ಮಾಡ್ತೀರಾ? ನಾನು ರಂಗಭೂಮಿ ಕಲಾವಿದ. ನಾಟಕಗಳನ್ನ ಮಾಡ್ತೀನಿ, ಹಾಡುಗಳನ್ನ ಕೂಡ ಆಡ್ತೀನಿ. ಏನು? ನಾಟಕನ? ಹಾಡ? ರಂಗಭೂಮಿನ? ಹೌದು. ನಾಟಕ ಅಂದ್ರೆ ಜಸ್ಟ್ ಆಕ್ಟಿಂಗ್ ಅಲ್ಲ, ಅದು ಜೀವಂತ ಅನುಭವ. ಅದ್ರಲ್ಲೇನಿದೆ? ಅದ್ರಲ್ಲಿ ನಿಜವಾದ ಎಮೋಷನ್ಸ್ ಇರುತ್ತೆ, ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಓ ಅಷ್ಟೇ ತಾನೆ. ಇದ್ರಲ್ಲಿ ನಾವು ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ ನೋಡೋಣ. ಓಕೆ ಕಮಾನ್ ಆಕ್ಷನ್. ಸ್ವಲ್ಪ ಎಮೋಷನ್ಸ್ ಬರ್ತೀರಿ. ಸರಿ ಮ್ಯಾಮ್. ಆಕ್ಷನ್. ಇವೆಲ್ಲ ಏನು ನಮ್ ನಾಟಕದ ಮುಖಾಂತರ ತೋರಿಸ್ತೀವಿ. ಬನ್ನಿ ಈಗ ಕೂತ್ಕೊಳ್ಳಿ. ಬೆಳಗಿ ಹದಿಹರೆಯ ವಯಸ್ಸಿನ ಹುಡುಗಿ ನವಿಲ್ ಹಾಂಗ ಹಾಗೆಯ ನಡಗಿ ಹೀಗಿದ್ದಳೊಬ್ಬಳು ಹುಡುಗಿ ಹೀಗಿದ್ದಳೊಬ್ಬಳು ಹುಡುಗಿ ಕಿವಿನಾದ ರೂಪಿನ ಬೆಳಗಿ ಹದಿಹರೆಯ ವಯಸ್ಸಿನ ಹುಡುಗಿ ನವಿಲ್ ಹಾಂಗ ಹಾಗೆಯ ನಡಗಿ ಹೀಗಿದ್ದಳೊಬ್ಬಳು ಹುಡುಗಿ ಅಲಗಿ ಯಗಿ ಯಲಾಗಿ ಯಗಿ 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 ಯಲಾಗಿ ಯಗಿಯ ಸಿರಿಮನೆಯವನಂತುಕ್ಕಾರೆ ಸುತ್ತ ಸಂಪತ್ತು ಬಾರೆ ಸಿರಿಮನೆಯವನಂತುಕ್ಕಾರೆ ಸುತ್ತ ಸಂಪತ್ತು ಬಾರೆ ಹಡೆದವರ ಕಾಣದ ಪರದೇಸಿ ಜೀವ ಹಡೆದವರ ಕಾಣದ ಪರದೇಸಿ ಜೀವ ಮಗಳಿಗೆ ನಿಂತವರ ಕಟಿಮೇಲ ಅಂಗಲ್ಲಿ ತಂದು ನಾನೇನ ನಮ್ಮ ಜೀವನ ಹೇಳ ಬೆಂಗಳೂರಲ್ಲೇ ಹಲವಾರು ತಂಡಗಳಿವೆ. ಅಷ್ಟೇ ಯಾಕೆ ಎಷ್ಟೊಂದು ಕಾಲೇಜಸ್ ಅಲ್ಲಿ ತಮ್ಮದೇ ಆದಂತ ರಂಗ ತಂಡಗಳಿವೆ. ಅದಕ್ಕೆ ಸೇರ್ಪಡಿ. ಎಜುಕೇಶನ್ ಜೊತೆ ನೀವು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಪಡಿಬಹುದು. ನಾಟಕ ಒಂದು ಆಟ ಅಲ್ಲ, ಅದು ಜೀವನದ ಪಾಠ. ಟಿವಿ ನಮ್ಮನ್ನ ಕಿರುದಾಗಿ ತೋರಿಸುತ್ತೆ, ಸಿನಿಮಾ ಹಿರಿದಾಗಿ ತೋರಿಸುತ್ತೆ. ಒಬ್ಬ ಕಲಾವಿದನನ್ನ ಕಲಾವಿದನಾಗಿ ತೋರಿಸೋದು ನಮ್ಮ ರಂಗಭೂಮಿ. ಶ್ರೀಮಂತನು ಭೇದಭಾವ ಇಲ್ಲದೆ ಇರೋದೇ ರಂಗಭೂಮಿ. ಜಗತ್ತಿನ ಶ್ರೇಷ್ಠ ನಟರೆಲ್ಲ ರಂಗಭೂಮಿ ಕಲಾವಿದರೆ. ರಂಗಭೂಮಿ ಮಾತಾಡಿದರೆ ಧ್ವನಿ ಕೊಡುತ್ತೆ. ನಾಟಕ ಮಾಡೋದ್ರಿಂದ ನಮ್ಮ ಮಾತು ಸ್ಪಷ್ಟವಾಗುತ್ತೆ, ಜೊತೆಗೆ ನಮ್ಮ ಧ್ವನಿ ಜೋರಾಗುತ್ತೆ. ಸ್ಟೇಜ್ ಮೇಲೆ ನಿಂತಾಗ ಎಲ್ಲರೂ ಶೇಖ್ ಅಬ್ದುಲ್ಲಾಗಳಾಗ್ತೀರಾ. ಅದೇ ರಂಗಭೂಮಿ ಮೂಲಕ ನಿಮ್ಮ ಭಯನೆಲ್ಲ ಹೋಗ್ಲಾಡಿಸಬಹುದು. ಇದೇ ರಂಗಭೂಮಿಯ ನಿಜವಾದ ಸಿರಿ. ಬಂದಿ ಅರಸಿರಿ ಬಂದಿ ಆಸೀನರಾಗಿರಿ ಮುಂದೆ. ಬಂದಿ ಅರಸಿರಿ ಬಂದಿ ಆಸೀನರಾಗಿರಿ ಮುಂದೆ. ರಂಗಭೂಮಿಯ ಕಲೆಯಿದು ನಮ್ಮ ಬದುಕಿನ ಸೆಲೆಯಿದು. ರಂಗಭೂಮಿಯ ಕಲೆಯಿದು ನಮ್ಮ ಬದುಕಿನ ಸೆಲೆಯಿದು. ಮಾತು ಕಲಿಸುವ
ಕಾಲೇಜ್ ಬಸವನಗುಡಿ ವಿದ್ಯಾರ್ಥಿಗಳು. ಇದರ ನಂತರ ಕ್ರೈಸ್ಟ್ ಅಕಾಡೆಮಿಯವರು ಪ್ರಸ್ತುತಪಡಿಸುವ ಮೊನ್ನೆ ತಾನೇ ಅದರ ಪ್ರದರ್ಶನ ಆಗಿದೆ, ನಾಟಕ ಅಕಾಡೆಮಿಯ ವರ್ಕ್ಶಾಪ್ KSD ಚಂದ್ರು ಅವರವರಿಗೆ ರಾಮಧಾನ್ಯ ಅನ್ನುವ ನಾಟಕವನ್ನು ಮಾಡಿಸಿತು. ಅದರ ಒಂದು ರಂಗಗೀತ ದೃಶ್ಯಾವಳಿ. ಇದರ ನಂತರ ಈಗ ವೇದಿಕೆಗೆ ನ್ಯಾಷನಲ್ ಕಾಲೇಜ್ ಬಸವನಗುಡಿಯ ವಿದ್ಯಾರ್ಥಿಗಳು ಕೊನೆಯ ಬೀದಿ ನಾಟಕ. ಪೊಸಿಷನ್ ತಗೊಳ್ಳಿ. ಆತ್ಮೀಯರೇ, ಡಾಕ್ಟರ್ ವಿಜಯಮ್ಮ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ನಡೆಸ್ತಾ ಇರ್ತಕ್ಕಂಥ ಈ ಬೀದಿ ನಾಟಕ ಸ್ಪರ್ಧಾತ್ಮಕ ಉತ್ಸವ ಬಹಳ ಅಚ್ಚುಕಟ್ಟಾಗಿ ಇವತ್ತು ಆಯೋಜನೆಗೊಂಡಿದೆ. 4 ಕಾಲೇಜುಗಳು ಕೂಡ ಭಾಗವಹಿಸಿದ್ದಾವೆ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ನಾಟಕ ಮುಗಿದ ನಂತರ ತೀರ್ಪುಗಾರರು ತೀರ್ಪನ್ನು ಸಿದ್ಧ ಮಾಡೋ ವರ್ಷಕ್ಕೆ 2 ಕಾರ್ಯಕ್ರಮಗಳು ಇರ್ತವೆ. ಒಂದು ದಕ್ಷ ಅಕಾಡೆಮಿ, ಅದಕ್ಕೆ ಮೊದಲು ಕ್ರೈಸ್ಟ್ ಕಾಲೇಜ್, ಅದಾದ ನಂತರ ದೃಶ್ಯ 3 ಕಾಲೇಜು 3 ತಂಡಗಳು ನಿಮ್ಮ ಮುಂದೆ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾವೆ. ಕೊನೆಯಲ್ಲಿ 2 ರಂಗಗೀತೆಗಳ ಮೂಲಕ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಈಗ ಸ್ಪರ್ಧಾತ್ಮಕ ಉತ್ಸವದ ಕೊನೆಯ ಬೀದಿ ನಾಟಕ ನ್ಯಾಷನಲ್ ಕಾಲೇಜ್ ಬಸವನಗುಡಿ. ನೋಡ್ರಿ, ಹೆಣ್ಮಕ್ಳಿಗೆ ಇನ್ನ ಸಮಾಜದಲ್ಲಿ ಮರ್ಯಾದೆ ಕಮ್ಮಿನೇ. ನಾವ್ ಯಾಕೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕು? ಹೆಣ್ಣು ತಾಯಿ, ಹೆಣ್ಣು ಮಗಳು, ಹೆಣ್ಣು ಸ್ನೇಹಿತೆ, ಹೆಣ್ಣು ಸಂಗಾತಿ, ಹೆಣ್ಣು ತಂಗಿ. ಅವಳು ಜೀವ ಕೊಡುತ್ತಾಳೆ, ಜೀವನಕ್ಕೆ ಬೆಳಕು ನೀಡುತ್ತಾಳೆ. ಹೆಣ್ಣಿಗೆ ಮರ್ಯಾದೆ ಕೊಡುವುದು ಉಪಕಾರವಲ್ಲ, ಅದು ನಮ್ಮ ಕರ್ತವ್ಯ. ನೀವ್ ಹೇಳಿದ್ದು ಸರಿನೇ. ನಾನು ಓದ್ತೀನಿ, ಓದಿ ದೊಡ್ಡ ವ್ಯಕ್ತಿ ಆಗ್ತೀನಿ. ನೀನು ಓದ್ತೀಯ? ಹೆಣ್ಮಕ್ಳು ಓದ್ತಾರ? ಅಯ್ಯೋ, ಹೆಣ್ಮಕ್ಳು ಏನ್ ಪ್ರಯೋಜನ ಏನೋ. ನೀನು ಮದುವೆ ಆದ್ಮೇಲೆ ನೀನು ಗಂಡಿನ ಮನೆಗೆ ಹೋಗ್ಲೇಬೇಕು. ಬಾ
ಅಲ್ವಾ? ಮೌನನ ನಾನಿನ್ನು ಮೌನವಾಗಿರುವುದಿಲ್ಲ. ನಾನು ನನ್ನ ನ್ಯಾಯಕ್ಕಾಗಿ ಹೋರಾಡುತ್ತೇನೆ. ನನ್ನ ಧ್ವನಿ ಸಾವಿರಾರು ಹುಡುಗಿಗೆ ಕಲಿಗಳಾಗಿರುತ್ತದೆ. ಬಾಣಂತಿಯರ ಕಷ್ಟಗಳು ಶುಭಾಶಯ ಶುಭಾಶಯ. ಅಂತೂ ಇದು ನಿಮಗೆ ಗಂಡ್ಮಗು ಆಯ್ತು, ಶುಭಾಶಯ. ಇಲ್ಲ ಅಂದಿದ್ರೆ ಈ ಸತಿನ ಗರ್ಭಪಾತನೆ ಮಾಡಿಸ್ಬೇಕಾಗಿತ್ತು. ಸದ್ಯ ಮಗು ಆರೋಗ್ಯ ಹುಟ್ಟಿದೆ, ಚೆನ್ನಾಗಿ ನೋಡ್ಕೋ. ಇಷ್ಟು ಸಂಕಟ, ನೋವು, ಕಷ್ಟವನ್ನು ಅನುಭವಿಸಿ ನಾನು ಈ ಮಗುಗೆ ಜನ್ಮ ಕೊಟ್ಟೆ. ಮಗು ಮುಖ ನೋಡಿ ಏನೋ ಖುಷಿ ಆಯ್ತು, ಆದರೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾರಿಲ್ವಲ್ಲ. ಇಷ್ಟೇ ಹೆಣ್ಮಕ್ಳ ಜೀವನ. ಸದ್ಯ ಈ ಹಾಳದ ಸಮಾಜದಲ್ಲಿ ಇನ್ನೊಂದು ಹೆಣ್ಮಗು ಬರೋದು ತಪ್ಪು. ಗೃಹಿಣಿಯರ ಕಷ್ಟಗಳು ಏನ್ರಿ ಯಾವಾಗ್ಲೂ ಇದ್ದಿದೆ ಇವ್ದು. ಏನ್ ಹೇಳು? ಒಂದಿನ ಹೊರಗೆ ಊಟ ಮಾಡ್ಕೊಳ್ರಿ, ಹುಷಾರಿಲ್ಲ. 3 ಹೊತ್ತು ಮನೇಲಿ ಬಿದ್ದಿರ್ತಾರೆ, 1 ಹೊತ್ತು ಅಡ್ಗೆ ಮಾಡೋ ಕಷ್ಟ ಇವ್ರಿಗೆ. ಯಾಕಾದ್ರೂ ಕಟ್ಕೊಂಡ ಇವನ್ನ. ಈ ಹೆಣ್ಣು ತಾನು ಮದುವೆ ಬಂದಾಗಿಂದ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸ ಎಲ್ಲ ಮಾಡಿ ತನ್ನ ಮನೆಯವನ್ನೆಲ್ಲ ಉಪಚಾರ ಮಾಡಿಕೊಂಡು ಕೊನೆಗೆ ಅವ್ರು ಊಟ ಮಾಡುತ್ತೋ ಇಲ್ಲೋ ಅಂತ ಕೇಳೋರಿದೆ. ಎಷ್ಟು ದುಡ್ಡಲ್ಲಿದ್ದಾಳೆ. ಏನ್ ಮಾಡಕ್ಕಾಗುತ್ತಣ್ಣ? ಈ ಪ್ರಪಂಚದಲ್ಲಿ ನಡ್ಸ್ಕೊಂಡ್ಬಂದಿರೋ ಸಂಪ್ರದಾಯನೇ ಇರ್ಬೇಕಂದ್ರೆ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಹಾ, ನೀವು ಹೇಳ್ರಣ್ಣ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆಂದು ಕುಳಿತವರಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವರಲ್ಲ, ಸಂಬಳಕ್ಕಾಗಿ ದುಡಿದವರಲ್ಲ. ವಿಧವೆಯರ ಕಷ್ಟಗಳು ಅಮ್ಮ, ಕೆಲ್ಸ ಕೊಡ್ರಮ್ಮ. ಅಪ್ಪ, ಯಾರಾದ್ರೂ ಕೆಲ್ಸ ಕೊಡ್ರಿ. ಅಮ್ಮ, ಕೆಲ್ಸ ಕೊಡ್ರಿ. ಮನೆ ದುಡಿಬೇಕಾಗಿರೋದು ನಾನು ಒಬ್ಳೆ. ನನಗೆ ಮನೆ ನಡೆಸ್ಬೇಕು. ಯಾರಾದ್ರೂ ಕೆಲ್ಸ ಕೊಡ್ರಿ. ಏನಮ್ಮ ಬಾಯಿ, ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಏನಾದ್ರೂ ಕೆಲ್ಸ ಕೊಡ್ರಣ್ಣ, ಮಾಡ್ತೀನಿ. ಕಚೇರಿ ಕೆಲಸ ಇದೆ, ಮಾಡ್ತೀಯಾ? ಇಲ್ರಣ್ಣ, ಯಾಕೆ ಮಾಡ್ಬೋದಲ್ಲ? ನನ್ನ ಅಲ್ಲಿವರೆಗೂ ಓದಿಸಿದೆ ತಾನೆ. ಹೆಣ್ಣು ಹೆಚ್ಚು ಓದ್ಬಾರ್ದು ಅಂತ ನನ್ನ ಮದ್ವೆ ಮಾಡಿಸ್ಬಿಟ್ರಣ್ಣ. ಹಾಗಿದ್ರೆ ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೀನಾಗ್ಲೂ ಕುಡ್ಕೊಂಬಂದು ಹೊಡಿಯೋರಣ್ಣ. ಕುಡ್ತ ಜಾಸ್ತಿ ಆಗಿ ಕಡೆ ತೀರೋಗ್ಬಿಟ್ರಣ್ಣ. ಹಾಗಿದ್ರೆ ನಾವು ವಿಧವೆಗೆಲ್ಲ ಕೆಲಸ ಕೊಡಲ್ಲಮ್ಮ, ಬೇರೆ ಕಡೆ ಕೆಲಸ ಹುಡುಕೋ. ನೋಡಿದ್ರ, ನನ್ನ ಓದಿಸಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತ? ಛೇ, ಸಾಕು ಸಾಕು ಸಾಕು. ನಾವು ಇಷ್ಟು ದಿನ ಸುಮ್ಮನಿದ್ದದ್ದು ಸಾಕು. ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳಲೇಬೇಕು. ಇದು ಸಾಮಾನ್ಯವಾದ ಹೋರಾಟವಲ್ಲ, ಬದುಕಿನ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ. ಮಹಿಳೆಯರ ಶ್ರಮಕ್ಕೆ ಮಾನ್ಯತೆ ಬೇಕು. ಇಷ್ಟು ದಿನ ಎಲ್ಲರೂ ಮೌನವಾಗಿದ್ದು ಸಾಕು. ನಮ್ಮ ಶ್ರಮವನ್ನು ಎಲ್ಲರೂ ಬಳಸಿಕೊಂಡರು, ಆದರೆ ಇಂದಿನಿಂದ ನಾವು ಕೇಳುತ್ತೇವೆ. ಅಲ್ಲ,
ಧನ್ಯವಾದಗಳು. ಇಲ್ಲಿವರೆಗೂ ಬೂದಿನ ಕುಲಕ್ಕೆ ತಾಯಲ್ಲವೇ ಜನದ ಕುಲವನೇ ನಾದ
ಫಾರ್ ಅಡ್ವಾನ್ಸ್ ಸ್ಟಡೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ಜೊತೆಗೆ ಬಂದಿರುವಂತಹ ಎಲ್ಲ ಪ್ರಾಧ್ಯಾಪಕರಿಗೆ ಅನಂತ ಧನ್ಯವಾದಗಳನ್ನು ಅಕಾಡೆಮಿ ಪರವಾಗಿ ತಿಳಿಸ್ತಾ ಮುಂದಿನ ಪ್ರಸ್ತುತಿ ದಯಮಾಡಿ ದಕ್ಷ ಅಕಾಡೆಮಿಯ ವಿದ್ಯಾರ್ಥಿಗಳು ಹೆಣ್ಣಲ್ಲವೇ ಹೆಣ್ಣು ಮಾಯೆಯಲ್ಲ ಇದರ ಮುಖಾಭಿನಯ ಅದರ ನಂತರ ರಂಗಗೀತ ದೃಶ್ಯ ತಂಡದ್ದು ಇದೀಗ ವೇದಿಕೆ ಹೆಣ್ಣು ಮಾಯೆಯಲ್ಲ ದಕ್ಷ ಅಕಾಡೆಮಿ ಅಂದ್ರಲ್ಲಿ ಥ್ಯಾಂಕ್ ಯು.
ಧನ್ಯವಾದಗಳು. ಇಲ್ಲಿಯವರೆಗೆ ಹೆಣ್ಣು ಮಾಯ ಇಲ್ಲ ಮುಖಾಭಿನಯವನ್ನು ಪ್ರಸ್ತುತಪಡಿಸಿದ ದೃಶ್ಯ ಅಕಾಡೆಮಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅದರ ಪ್ರಾಂಶುಪಾಲರ ದಿಲೀಪ್ ಅವರಿಗೆ. ಇದೀಗ ವೇದಿಕೆಯ ಮುಂದಿನ ಕಾರ್ಯಕ್ರಮ, ಕೊನೆಯ ಕಾರ್ಯಕ್ರಮ, ಅಭಿನಯಿಸುವ ನೃತ್ಯಕಟಿಕ ನಾಟಕದ ರಂಗಗೀತ ದೃಶ್ಯಾವಳಿ.